ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇದರಲ್ಲಿ ರಾಜಕೀಯ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಸರ್ಕಾರ ಅಧಿಕಾರದಲ್ಲಿದೆ ಅದರ ಹೊಣೆಯನ್ನು ಅವ್ರು ಹೊರಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರು. ಆ ಜಾಗದಲ್ಲಿ ಹೋದಾಗ ಮಿಲಿಟರಿನ ಅದಕ್ಕೆ ಅವರ ರಕ್ಷಣೆಗೆ ಕೊಡಬೇಕಾಗಿತ್ತು. ಯಾರು ಟೂರಿಸ್ಟ್ಗಳು ಹೋಗ್ತಾರಲ್ಲ, ನಾವು ಮಾತಾಡ್ತೀವೋ ನಮ್ಮ ವಿರೋಧಿಗಳು ಮಾತಾಡ್ತಾರೋ, ಆದರೆ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕೆ ಅಮಾಯಕರು ಜೀವಕ್ಕೆ ಯಾರು ಜವಾಬ್ದಾರಿ? ಅದಕ್ಕೆ ಯಾರು ಜವಾಬ್ದಾರಿ ತರಬೇಕು? ಇಲ್ಲೇನಾದ್ರು ಮಾಗಡಿನಲ್ಲಿ ಘಟನೆ ಆದರೆ ನಾನಾಗ ನಂದಲ್ಲ ಅಂತ ನಾನು ತಪ್ಪಿಕೊಂಡು ಹೋಗಕ್ಕಾಯ್ತದ? ಯಾರು ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ನಮ್ದೇ ಜವಾಬ್ದಾರಿ. ಹಂಗೆ ಯಾರು ಕೇಂದ್ರದ ಸರ್ಕಾರ ನಡೆಸ್ತಾರೋ ಅವರೇ ಜವಾಬ್ದಾರಿ. ಅದ ಮೃತರ ಕುಟುಂಬಕ್ಕೆ ಡಿ.ಕೆ. ಶಿವಕುಮಾರ್ ಸಾಂತ್ವನ ಹೇಳೋದು. ಇಡೀ ಸರ್ಕಾರ ಸಾಂತ್ವನ ಹೇಳೈತೆ. ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿಗಳನ್ನ ಮೃತರ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ. ನಮ್ಮ ಸಂತೋಷ್ ಲಾಡ್ ಅವರು ಹೋಗಿ ಅಲ್ಲಿ ಅವರು ಯಾರನ್ನ ಅಲ್ಲಿ ಸಿಗಾಕೊಂಡಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ಕೆಲಸ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ಆದರೆ ಯಾರು ಅಮಾಯಕ ಪ್ರಾಣವನ್ನು ರಕ್ಷಣೆ ಮಾಡಬೇಕಾಯ್ತು ಅವ್ರು ರಕ್ಷಣೆ ಮಾಡಲಿಲ್ಲ ಅನ್ನೋದೇ ನಮ್ಮ ದೂರು. ಅದನ್ನ ಅವ್ರು ಮುಂದಿನ ದಿವಸ ಸರಿಪಡಿಸ್ಕೋಬೇಕು, ಜವಾಬ್ದಾರಿ ಹೊರಬೇಕು. ಅದನ್ನ ಸುಮ್ಮನೆ ಬಂದ್ಬಿಟ್ಟು ಈಗ ಗೃಹ ಮಂತ್ರಿಗಳು ಅಲ್ಲಿ ಹೋಗ್ಬಿಟ್ರೆ ಯಾರ ಜೀವನ ವಾಪಸ್ ಬರಲ್ಲ. ಗೃಹ ಮಂತ್ರಿಗಳು ವಾಪಸ್ ಬಂದು ಒಂದು ತಿಂಗಳಿಗೆ ಇನ್ನೊಂದು ಘಟನೆ ನಡೀತದೆ. ಅದನ್ನ ಘಟನೆ ನಡೀದಂಗೆ ತಡಿತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನ ಮಾಡ್ಬೇಕು ಅವರು. ಆಗೋದ್ಮೇಲೆ ಹೋಗ್ಬಿಟ್ಟು ಸಾಂತ್ವನ ಹೇಳೋದು ಎಲ್ಲರೂ ಹೇಳ್ತಾರೆ, ಮುಗಿದೋದ್ಮೇಲೆಲ್ಲ ಹೋಗಿ. ಆಗಕ್ಕಿಂತ ಮುಂಚೆನೆ ಅಲ್ಲಿ ಸೂಕ್ಷ್ಮವಾದಂಥ ಪ್ರದೇಶ ಅಂತ ಗೊತ್ತಿತ್ತು. ಮಿಲಿಟರಿನ ಪಾರೇನ ಅಲ್ಲಿ ಅಳವಡಿಸಿ ಯಾರಿಗೂ ಕೂಡ ತೊಂದರೆ ಆಗದಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅದು ಸೂಕ್ಷ್ಮವಾದಂಥ ಪ್ರದೇಶ ಅಂತ ಗೊತ್ತಿಲ್ವ ಎಲ್ರಿಗೂ? ಸೂಕ್ಷ್ಮವಾದಂಥ ಪ್ರದೇಶಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಸರ್ಕಾರ ಅಂತೇಳಿ ಗೊತ್ತಿಲ್ವಾ? ನಾವಿಲ್ಲಿ ರಾಜಕೀಯ ಮಾಡೋದಕ್ಕೆ ಮಾತಾಡ್ತಾ ಇಲ್ಲ. ಅಮಾಯಕ ಪ್ರಾಣದ ಜವಾಬ್ದಾರಿ ಯಾರು ಹೊರಬೇಕು ಅಂತ, ಯಾರು ಹೊರಬೇಕು? ಈಗ ಅವ್ರ ಕುಟುಂಬದವ್ರನ್ನ ನೀವು ನಾನು 4 ಮಾತು ಸಾಂತ್ವನ ಹೇಳ್ಬೋದು ಅಷ್ಟೇ. ಅವ್ರ ಕುಟುಂಬಸ್ಥರಿಗೆ ಯಾರು ಹಾಕ್ಬೋತಾರೆ? ಯಾರು ಅವ್ರ ಸಹಕಾರಕ್ಕೆ ಬರ್ತಾರೆ ಮುಂದಿನ ದಿವಸಗಳಲ್ಲಿ? ಇವತ್ತೇನೋ ಒಂದು 15 ತಿಂಗಳು ಹೋಗ್ಬಿಟ್ಟು ಎಲ್ಲರೂ ಸಾಂತ್ವನ ಹೇಳ್ಬಿಟ್ಟು ಬರ್ತಾರೆ. ಮಾತ್ರ ಅವ್ರ ಭವಿಷ್ಯಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಯಾರು ಆಡಳಿತ ನಡೆಸ್ತಾವ್ರೆ ಅವರೇ ಜವಾಬ್ದಾರಿ ಹೊರಬೇಕಿತ್ತು. ಇದು ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳ್ತೀರಾ? ಇಲ್ಲ, ಇನ್ನೇನು ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟವ್ರೆಲ್ಲ. ಈಗ ನಾವ್ ಹೇಳಿದ್ರೆ ಪಾಪ ಮಾಧ್ಯಮದವರು ಏನೋ ರಾಜಕೀಯ ಮಾಡ್ತಾರೆ, ಬೇಳೆ ಬೇಯಿಸ್ಕೊಳ್ಕೊಂಡವ್ರೆ ಅಂತ ಮಾಧ್ಯಮದವರೇ ಅರ್ಧ ಇದರಲ್ಲಿ. ಎಲ್ಲಾ ಮಾಧ್ಯಮಕ್ಕೆ ಕೆಲವು ಮಾಧ್ಯಮದವರು ಅವರೇ ವೈಭವೀಕರಣ ಮಾಡ್ತಾರೆ ಎಲ್ಲಾನು. ಅವ್ರು ಯಾರೋ ಹೇಳಿದ್ರು ಅಂತ ಏನ ಪಾಪ ಎಮ್ಮ ಹೇಳ್ತಾನೆ, ಯಾರೋ ಬಂದು ನನ್ಗೆ ಹೇಳಿಲ್ಲ ಅಂತ. ಇದನ್ನ ಹೋಗಿ ಮೋದಿಗೆ ಹೇಳುವಂತ ಅಂತರು ಅಂತ. ಅದು ಹೇಳೇ ಇಲ್ಲ ಅಂತ ಪಾಪ ಎಮ್ಮ ಹೇಳ್ತದೆ. ಯಾರು ಆ ಮಾತನ್ನು ಹೇಳೇ ಇಲ್ಲ. ನಮ್ಮನ್ನ ಅಲ್ಲಿ ರಕ್ಷಣೆ ಮಾಡಿದಂಥವ್ರು, ಅಲ್ಲಿದ್ದಂಥ ಮುಸಲ್ಮಾನ್ ಬಾಂಧವರೇ ನಮ್ಮನ್ನ ಕರ್ಕೊಂಡು ಹೋದಂಥವ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾಧ್ಯಮದಲ್ಲಿ ಬೆಂಕಿ ಹಚ್ತಾರೆ ಅಂದ್ರೆ ನಾವೇ ನೋಡ್ಬೋದು ಯಾವ ತರ ಬೆಂಕಿ ಹಚ್ತಾರೆ. ಎಲ್ಲ ಮಾಧ್ಯಮ ಅಥವಾ ಕೆಲವು ಮಾಧ್ಯಮ. ಓಕೆ,